ಇತ್ತೀಚಿನ ಕೆಲ ದಿನಗಳಿಂದ ತಿರುಪತಿ ಲಡ್ಡುವಿನ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಲಡ್ಡುವಿನಲ್ಲಿ ಕಲಬೆರಕೆ ಆಗಿರೋದು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಆದರೆ ಈಗ ಕಲಬೆರಕೆ ಆಗಿರೋದು ಸತ್ಯ ಅಂತ ಮಾಹಿತಿಗಳು ಬರ್ತಾ ಇದೆ. ಸಿಬಿಐ ತನಿಖೆಯಲ್ಲಿ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ಆಗಿರೋದು ಪತ್ತೆಯಾಗಿದೆ. ಸ್ಥಳೀಯ ಕೋರ್ಟ್ಗೆ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ತುಪ್ಪದ ಬದಲಾಗಿ ಪಾಮ್ ಆಯಿಲ್ ಕೆಮಿಕಲ್ಸ್ ಬಳಕೆ ಮಾಡಿದ್ದಾರೆ. ತುಪ್ಪ ಸುವಾಸನೆ ಬರಲು ಕೆಮಿಕಲ್ ದ್ರವ್ಯಗಳನ್ನ ಬಳಸಲಾಗಿದೆಯಂತೆ. 2019-2024 ಈ ಅವಧಿಯಲ್ಲಿ ಕಲಬೆರಕೆ ಆಗಿರೋದು ದೃಢ. ಮತ್ತೊಮ್ಮೆ ರಾಜಕೀಯ ಅಸ್ತ್ರವಾಗಿದೆ ಈ ತಿರುಪತಿ ಲಡ್ಡು. ತಿಮ್ಮಪ್ಪನ ಲಡ್ಡು ಪ್ರಸಾದ. ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಅಂತ ಆರೋಪಗಳಿದೆ. ಪ್ರಾಣಿಗಳ ಕೊಬ್ಬಿನ ಅಂಶ ಪತ್ತೆಯಾಗಿಲ್ಲ ಅಂತ ಸಿಬಿಐ ವರದಿಯನ್ನ ಕೊಟ್ಟಿದೆ. ತುಪ್ಪದ ಸುವಾಸನೆ ಬರೋದಕ್ಕೆ ಲಡ್ಡುಗೆ ಕೆಮಿಕಲ್ಸ್ ಅನ್ನ ಬಳಕೆ ಮಾಡಿದ್ದಾರೆ ಅಂತ ಸಿಬಿಐ ಕೊಟ್ಟಂತಹ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಲಡ್ಡು ಪ್ರಕರಣದಲ್ಲಿ ಕ್ಲೀನ್ ಚಿಟ್ ನೀಡಿದೆ ಎಂದ ವೈಎಸ್ಆರ್ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಆಂಧ್ರ ಡಿಸಿಎಂ ಈಗ ತಿರುಗೇಟ್ ಕೊಟ್ಟಿದ್ದಾರೆ. ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ಮಾಡಿದ್ದು ಎನ್ಡಿಡಿಬಿ ವರದಿಯಲ್ಲಿ ಬಹಿರಂಗ ಆಗಿದೆ. ಹಿಂದಿನ ಸರ್ಕಾರ ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿತ್ತು. ಆದ್ರೀಗ ಹಸು, ಹಂದಿ ಸೇರಿ ಇತರೆ ಪ್ರಾಣಿಗಳ ಕೊಬ್ಬು ಪತ್ತೆಯಾಗಿದೆ. ಮಂಡಿಯೂರಿ ಕ್ಷಮೆ ಕೇಳೋವರೆಗೂ ಬಿಡೋದಿಲ್ಲ ಅಂತ ವಾರ್ನ್ ಮಾಡಿದ್ದಾರೆ ಡಿಸಿಎಂ ಪವನ್ ಕಲ್ಯಾಣ್. ರಾಮ ಮಂದಿರ ಉದ್ಘಾಟನೆ ವೇಳೆಯೂ 1 ಲಕ್ಷ ಲಡ್ಡು ರವಾನೆ ಆಗಿದೆ. ದೇವರ ಭಾವನೆಗಳ ಜೊತೆ ಆಟ ಆಡದಂಥವ್ರು ಯಾರೂ ಕೂಡ ಉಳಿಯೋದಿಲ್ಲ. ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ಮಾಡಿದವರ ವಿರುದ್ಧ ಕ್ರಮ ಆಗತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶ ಡಿಸಿಎಂ పవన్ కళ్యాణ్. 2019 నుంచి 2024 వరకు వారి పాలనలో, వైసీపీ పాలనలో చాలా సంఘటనలు జరిగినాయి. మా అందరిని ఉద్దేశించి మేమందరం కూర్చొని మాట్లాడే సమయంలో ఎన్డిడిఎం నేషనల్ డైరీ డెవలప్మెంట్ బోర్డు ఈ రిపోర్టు గౌరవ ముఖ్యమంత్రి గారు మాకు చదివి వినిపించారు. 3 రిపోర్ట్స్లో ఒక దాంట్లో వెజిటబుల్ ఆయిల్స్, నెయ్యి లేదు ఇందులో, అంటే ఏ స్థాయికి వీళ్ళు చేశారని చెప్తూ దాంట్లో ఒక రిపోర్ట్లో ఫిష్ ఆయిల్ ఉందనేది, ఇంకో దాంట్లో బీఫ్ టాలో ఉందనేది, ఇంకో దాంట్లో లాడ్ పంది కొవ్వు ఉందనేది, ఇంకో దాంట్లో గొడ్డు కొవ్వు ఉందనేది. ఇది చాలా సెన్సిటివ్ ఇష్యూ. ఇది ఒక రిపోర్ట్, అది సాలిడ్ రిపోర్ట్. వీళ్ళు భగవంతుడి మీద పగబెట్టారు. వీళ్ళు ఏడుకొండల స్వామి మీద పగ ఉంది. అది ఈరోజు పగ కాదు, ఏం పగో నాకు అర్థం కాదు. అది 7 కొండలు అంటాం. 7 కొండలు ఎందుకు, నీకు 2 కొండలు చాలని. విచిత్రంగా వీళ్ళు భగవంతుడి మీద పగబెట్టారు. వీటి నేపథ్యం మొత్తం రిపోర్ట్స్ అన్నీ వచ్చిన తర్వాత ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ಆಗಿರೋದು ನಿಜ ಅಂತ ಈಗ ಸಿಬಿಐ ರಿಪೋರ್ಟ್ ಕೂಡ ಹೇಳ್ತಾ ಇದೆ. ಆ ರಿಪೋರ್ಟ್ನಲ್ಲಿ ಇರುವಂತಹ ಕಂಪ್ಲೀಟ್ ಅಂಶ ಏನು, ಈಗ ಆಂಧ್ರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು, ಇದಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತ ವೀಣಾ, ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಏನು ಪ್ರಾಣಿಗಳ ಒಂದು ಕೊಬ್ಬನ್ನ ಬಳಸಿ ಮಾಡಲಾಗಿತ್ತು ಅನ್ನೋದು ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ಸಂಬಂಧಪಟ್ಟಂತೆ ತನಿಖೆಗಳ ಕೂಡ ನಡೆದಿತ್ತು. ಸಿಬಿಐ ಕೂಡ ಏನು ಸಾಕಷ್ಟು ತನಿಖೆಯನ್ನ ನಡೆಸಿ ಈಗ ಒಂದು ವರದಿಯನ್ನು ಕೂಡ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಏನು 2019 ರಿಂದ 2024 ಆಡಳಿತ ಅವಧಿ ಏನಿತ್ತು, ತಿರುಮಲದ ಒಂದು ಲಡ್ಡು ಪ್ರಸಾದದಲ್ಲಿ ಆ ಕಲಬೆರಕೆ ಆಗಿರೋದು ಪತ್ತೆಯಾಗಿದೆ. ಅಂದ್ರೆ ಹಾಲಿನಿಂದ ತಯಾರಿಸಲ್ಪಟ್ಟ ತುಪ್ಪವನ್ನ ಇಲ್ಲಿ ಯಾವುದೇ ಕಾರಣಕ್ಕೂ ಬಳಸಿಲ್ಲ, ಬಟ್ ಆರ್ಟಿಫಿಷಿಯಲ್ ತುಪ್ಪ ರೀತಿ ಮಾಡಿ, ಅಂದ್ರೆ ರಾಸಾಯನಿಕ ವಸ್ತುಗಳನ್ನ ಮತ್ತೆ ಅಸಿಟಿಕ್ ಆಸಿಡ್ ಹೀಟರ್, ಸುಗಂಧ ಆಯಿಲ್, ಬೀಟಾ ಕ್ಯಾರೋಟಿನ್ ಎಂಬ ದ್ರವ್ಯಗಳನ್ನ ಬಳಸಿ ಈ ತುಪ್ಪವನ್ನ ಮಾಡಲಾಗಿತ್ತು. ಸೊ ಕೋಲ್ಕತ್ತಾ ಮೂಲದ ಕಂಪನಿಯೊಂದು ಈ ಒಂದು ಟೆಂಡರ್ ಅನ್ನ ಪಡೆದಿತ್ತು. ಸೊ ಈ ಒಂದು ಅವಧಿಯಲ್ಲಿ ಈ ಯಾವುದೇ ರೀತಿಯಾದಂತ ತುಪ್ಪವನ್ನ, ಅಂದ್ರೆ ಹಾಲಿನಿಂದ ತಯಾರಿಸಲ್ಪಟ್ಟ ತುಪ್ಪವನ್ನ ಇಲ್ಲಿ ಬಳಸಿಲ್ಲ, ಬದಲಾಗಿ ಬೇರೆ ರೀತಿಯಾದಂತ ಒಂದು ಆರ್ಟಿಫಿಷಿಯಲ್ ತುಪ್ಪವನ್ನ ಬಳಸಿ ಒಂದು ಕಲಬೆರಕೆಯನ್ನ ಮಾಡಲಾಗಿದೆ. ಉದ್ದೇಶ ಪೂರ್ವಕವಾಗಿ ಈ ಒಂದು ಕಲ್ಕತ್ತಾ ಮೂಲದ ಕಂಪನಿ ಹಾಗೂ ಇಲ್ಲಿನ ಒಂದು ಟಿಟಿಡಿ ಅವರು
ಅವರಿಂದ ಹಣವನ್ನ ಲಂಚವನ್ನ ಪಡೆದಿರುವ ಕೂಡ ಸಾಬೀತಾಗಿದೆ. ಈ ನಿಟ್ಟಿನಲ್ಲಿ ಈ ಸಂಬಂಧಪಟ್ಟಂತ ವರದಿ ಈಗ ಆಂಧ್ರ ಪ್ರದೇಶ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಂದು ಕಡೆ ಏನು ಆ TDP ಅಧಿಕಾರಕ್ಕೆ ಬಂದ ಕೂಡಲೇ ಇಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿತ್ತು ಅಂತ ವೈಎಸ್ಆರ್ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿತ್ತು. ಆದ್ರೆ CBI ರಿಪೋರ್ಟ್ ನಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಇಲ್ಲ ಅಂತ ಒಂದ್ ಕಡೆ ಹೇಳ್ತಿದ್ದಂಕಿಂತ ವೈಎಸ್ಆರ್ ಕಾಂಗ್ರೆಸ್ನವರು ನಮ್ಗೆ ಕ್ಲೀನ್ ಚೀಟ್ ಕೊಟ್ಟಿದೆ ಅನ್ನೋ ನಿಟ್ಟಿನಲ್ಲಿ ರಾಜಕಾರಣವಾಗಿ ಮಾತುಗಳು ಶುರುವಾಗಿತ್ತು. ಈ ಸಂಬಂಧಪಟ್ಟಂತೆ ಕಳೆದ 2-3 ದಿನಗಳಿಂದಷ್ಟೇ ಏನು ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು, DCM ಪವನ್ ಕಲ್ಯಾಣ್ ಅವರು ಸುದ್ದಿಗೋಷ್ಠಿ ಮಾಡಿ ಕಲಬೆರಕೆ ಆಗಿರೋದು CBI ವರದಿಯಲ್ಲಿ ಸ್ಪಷ್ಟವಾಗಿದೆ. ಸೊ ಈ ಒಂದು YSRCP ಕಾಂಗ್ರೆಸ್ ಏನಿದೆ, ಇವರು ಹಿಂದೂ ಧರ್ಮದ ಹಿಂದೂ ದೇವರುಗಳ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಸೊ ಹಿಂದೂ ದೇವಾಲಯಗಳನ್ನು ಕೂಡ ಟಾರ್ಗೆಟ್ ಮಾಡಿದ್ರು. ಸೊ ತಿರುಪತಿ ತಿಮ್ಮಪ್ಪನಿಗೆ ಕೋಟ್ಯಾಂತರ ಅಭಿಮಾನಿಗಳು ಭಕ್ತರಿದ್ದಾರೆ. ಆ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಏನು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ 1 ಲಕ್ಷ ಲಡ್ಡುಗಳನ್ನ ಇಲ್ಲಿಂದ ಅಲ್ಲಿಗೆ ಕಳಿಸಲಾಗಿತ್ತು. ಅವು ಕೂಡ ಕಲಬೆರಕೆಯಿಂದ ಕೂಡಿರುವಂತದ್ದು. ಸೊ ಇವೆಲ್ಲ ಗೊತ್ತಿದ್ದೇ YSRCP ಕಾಂಗ್ರೆಸ್ ಈ ರೀತಿಯಾದಂತಹ ಒಂದು ಕಲಬೆರಕೆ ಲಡ್ಡುಗಳನ್ನ ಭಕ್ತರಿಗೆ ವಿತರಿಸುವ ಮೂಲಕ ಅವರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಅವರು ಮಂಡಿಯೂರಿ ಈ ಒಂದು ಕಲಬೆರಕೆ ಲಡ್ಡು ತಯಾರಿಕೆಯಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ರೆ ಎಲ್ಲರನ್ನು ಕೂಡ ನಾವು ಅವರ ಮೇಲೆ ಕ್ರಮ ಕೈಗೊಳ್ತೇವೆ. ಮಂಡಿಯೂರಿ ಕ್ಷಮೆ ಕೇಳುವವರೆಗೂ ನಾವು ವಿರಮಿಸುವುದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪವನ್ ಕಲ್ಯಾಣ್ ಅವರು ಸುದ್ದಿಗೋಷ್ಠಿ ನಡೆಸಿ ಹೇಳಿರುವಂತದ್ದು. ವೀಣಾ, ಥ್ಯಾಂಕ್ ಯು ರವಿಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.